ಸರ್ಕಾರದಿಂದ 5% ಅನುದಾನದಲ್ಲಿ ಬರೋವಂಥ ಒಂದಷ್ಟು ಇದನ್ನೆಲ್ಲ ಫೆಸಿಲಿಟಿನೆಲ್ಲ ಅನುಭವಿಸ್ಬೋದು ಅಂತ ಹೇಳ್ತಾರಪ್ಪ. ಏನಪ್ಪ ನಮ್ಗೆ ಬೇಕಾಗಿರೋ ಅನುದಾನ ನಮಗೇನು ಸಿಗ್ತಾ ಇಲ್ಲ ಅಂತಲೇ ಅನಿಸ್ತಾ ಇದೆ ನನಗೆ. ಯಾಕಂದರೆ ಇವಾಗ ನೋಡಿ, ಸಮಾಜದಲ್ಲಿ ಎಷ್ಟೋ ಜನ ಫಿಸಿಕಲಿ ಚಾಲೆಂಜ್ ಇರೋವಂಥವ್ರು ಬದುಕ್ತಾ ಇದ್ದಾರೆ. ಬಟ್ ಅವ್ರು ಯಾರೂ ಹೊರಗಡೆ ಬರ್ತಾಯಿಲ್ಲ. ಯಾಕೆ ಬರ್ತಾಯಿಲ್ಲ ಅಂದರೆ, ಜನ ನಡ್ಸ್ಕೊಳ್ಳೋ ರೀತಿಯಿಂದ ಅವರು ಬೇಸತ್ಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಹೋಗ್ತೀವಿ, ನಮಗೆ ಮೆಟ್ಲತ್ತಕ್ಕಾಗಲ್ಲ. ಕೆಲವೊಂದು ಕಡೆ ಎಲ್ಪಿಂಗ್ ನೇಚರ್ ಇಲ್ದಿರೋಂಥ ಜನಗಳು ಸಿಗ್ತವೆ. ಒಂದೊಂದು ಕಡೆ ಕೆಟ್ಟ ಅನುಭವಗಳಾಗ್ಬಿಡ್ತಾವೆ. ಅವಾಗ ಅನಿಸುತ್ತೆ, ಅಯ್ಯೋ ನಾವುಗಳು ಯಾಕೆ ಆಚೆ ಹೋಗಬೇಕು, ಹೋದರೆ ತಾನೇ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರೋದು. ಕೆಲವೊಬ್ರು ನಡ್ಸ್ಕೊಳ್ಳೋ ರೀತಿ ಇದೆಯಲ್ಲ, ಈ ಥರ ಒಬ್ರು ಇದ್ದಾರೆ ಪಾಪ, ಅವ್ರಿಗೆ ಬರೋಕ್ಕಾಗ್ತಿಲ್ಲ ಒಳಗಡೆ. ಏನಾದ್ರು ಎಲ್ಪ್ ಮಾಡೋಣ ಅನ್ನೋ ಒಂದು ನೇಚರ್ ಇಲ್ಲ. ಈಗಿನ ಜನಗಳಿಗೆಲ್ಲ ಮಾನವೀಯತೆ ಅನ್ನೋದೇ ಸತ್ತೋಗ್ಬಿಟ್ಟಿದೆ. ಆ್ಯಕ್ಚುಲಿ ನನಗೆ ಹುಷಾರಿಲ್ಲದೆ ಇರೋಂಥ ಟೈಮಲ್ಲಿ ಇಲ್ಲಿ ಬಂದು ನಾನು ಎಷ್ಟು ದಿನ ಓಡಾಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತಿದೆ. ಯಾಕಂದರೆ ನನ್ನ ಫ್ಯಾಮಿಲಿಲಿ ಯಾವುದೇ ಸಪೋರ್ಟ್ ಇಲ್ಲದೆ ನಾನು ಒಬ್ಬಳೇ ನಾನೆಲ್ಲ ಕೆಲಸಗಳನ್ನ ಮಾಡ್ಕೋಬೇಕು. ಅದರಲ್ಲೂ ಕೆಲವೊಂದು ಸಾರಿ ಅವ್ರನ್ನೆಲ್ಲ ಕರ್ಕೊಬಂದು ಎಷ್ಟೋ ದುಡ್ಡು ವೇಸ್ಟ್ ಮಾಡಿ ನಾನು ಖರ್ಚು ಮಾಡೋ ಅಂಥ ಪರಿಸ್ಥಿತಿ ಬರುತ್ತೆ. ಕೆಲವೊಬ್ರು ಹೇಳಿದ್ರು ನನಗೆ, ಕೆಲವೊಬ್ರೇನು ಒಬ್ಬರೇ ಹೇಳಿದ್ದು ನನಗೆ. ಒಬ್ಬರೇ ಅಂದರೆ ಅವರು ಈ ಥರ ಫಿಸಿಕಲಿ ಚಾಲೆಂಜ್ ಇರೋವಂಥವ್ರೇ. ನಾನು ಕೇಳಿದೆ, ತುಂಬ ಖರ್ಚಾಗುತ್ತೆ ನಾವು ಬದುಕೋದಕ್ಕೆ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಫಿಸಿಕಲಿ ಚಾಲೆಂಜ್ ಅಂದರೆ ಅಂಗವಿಕಲತೆ ಅನ್ನೋದೇ ಖರ್ಚು ಮಾಡೋದಕ್ಕಾಗಿ ಹುಟ್ಟಿರೋ ಅಂಥವ್ರು ಅಂತ ಹೇಳ್ತಾರೆ ಅವರು. ಅವ್ರು ಹೇಳಿದ್ದು ನೋಡಿ ನನಗೆ, ಅಯ್ಯೋ ನಮ್ಮ ಜೀವನನೇ ಇಷ್ಟ, ಬರೀ ಖರ್ಚು ಮಾಡ್ಕೊಂಡೇ ಜೀವನ ಮಾಡಬೇಕಲ್ಲ, ಹೆಂಗಪ್ಪ ಬದುಕೋದು, ಮುಂದಿನ ಜೀವನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಅಂತ ಅನಿಸುತ್ತೆ.